ನಮಸ್ಕಾರ ಸ್ನೇಹಿತರೆ, ಇಂದಿನ ದೊಡ್ಡ ಸರ್ಕಾರಿ ಉದ್ಯೋಗ ಸುದ್ದಿ. ಆಮದು ಮತ್ತು ರಫ್ತು ಬ್ಯಾಂಕ್ EXIM ಬ್ಯಾಂಕ್ ನೇಮಕಾತಿ 2026ರಲ್ಲಿ ಈಗ ಆನ್ಲೈನಲ್ಲಿ ಅರ್ಜಿ ಬಿಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಹುದ್ದೆ ಬಗ್ಗೆ ಅರ್ಹತೆ, ವಯೋಮಿತಿ, ಹೇಗೆ ಅರ್ಜಿ ಹಾಕಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಮೊದಲನೇದಾಗಿ EXIM ಬ್ಯಾಂಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. EXIM ಬ್ಯಾಂಕ್ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕ್ ಭಾರತ ಸರ್ಕಾರದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿದೆ. ವಿದೇಶಿ ವ್ಯಾಪಾರ ಮತ್ತು ರಫ್ತು ವ್ಯವಹಾರ ಹಣಕಾಸಿಗೆ ಸಹಾಯವನ್ನು ಮಾಡುತ್ತೆ. ಸೊ ಎಷ್ಟು ವೇಕೆನ್ಸಿ ಇದೆ ಅಂದರೆ 6 ವೇಕೆನ್ಸಿ ಇದೆ. ಪೋಸ್ಟ್ ಆಫ್ ಲೊಕೇಶನ್ ಬಂದು ಅಖಿಲ ಭಾರತದಲ್ಲಿ ಕೆಲಸ. ಸ್ಯಾಲ್ರಿ ಬಂದು 48,000ದಿಂದ 480ರಿಂದ ಸ್ಟಾರ್ಟ್ ಆಗಿ 93,960ವರೆಗೂ ಈ ಸಂಬಳ ಇದೆ. ಯಾರ್ಯಾರು ಅಪ್ಲೈ ಹಾಕ್ಬೋದು ಅಂದರೆ ಭಾರತೀಯರು ಎಲ್ಲರೂ ಅಪ್ಲೈ ಹಾಕ್ಬೋದು. ಹುದ್ದೆಗಳ ವಿವರ ಬಂದು ಭಾರತೀಯ ರಫ್ತು ಆಮದು ಬ್ಯಾಂಕ್ ಬಿಡುಗಡೆ ಮಾಡಿದ ಅಧಿಸೂಚನೆಯಲ್ಲಿ ಹುದ್ದೆಗಳ ಪಟ್ಟಿ ಇಲ್ಲಿದೆ. ವ್ಯವಸ್ಥಾಪಕರು, ಉಪವ್ಯವಸ್ಥಾಪಕರು ಹಾಗೂ ಉಪ ವ್ಯವಸ್ಥಾಪಕ ಆಡಳಿತ ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿದ್ದಾರೆ. ಸೊ ಏಜ್ ಲಿಮಿಟ್ ಬಂದು 18 ವರ್ಷದಿಂದ 35 ವರ್ಷದೊಳಗಿರಬೇಕು. ಅದರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಸ್ವಲ್ಪ ಸಡಿಲಿಕೆ ಇದೆ. ನೆಕ್ಸ್ಟು ದಾಖಲೆಗಳನ್ನು ಪರಿಶೀಲಿಸಿ ಸಂದರ್ಶನದ ಮೂಲಕ ಮೆರಿಟ್ ಪಟ್ಟಿ ಮೇಲೆ ಆಯ್ಕೆ ಮಾಡ್ತಾರೆ. ಕ್ವಾಲಿಫಿಕೇಷನ್ ಬಂದು ವಿಶ್ವವಿದ್ಯಾನಿಲಯದಿಂದ ಪದವಿ, PG, BA, MBA, MMS, PG, DBM ಪೂರ್ಣಗೊಳಿಸಬೇಕು ಹಾಗೂ ಅನುಭವ ಹೊಂದಿದವರಿಗೆ ಅಭ್ಯರ್ಥಿಗಳಿಗೆ ಅವಕಾಶ ಉಂಟು. ಅಪ್ಲಿಕೇಶನ್ ಫೀಸ್ ಬಂದು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇದ್ರ ನೋಟಿಫಿಕೇಷನ್ PDF ಇದೆ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬಂದು ನೇಮಕಾತಿ ಸಂಬಂಧಪಟ್ಟಂತೆ ಮೊದಲಿಗೆ ಅಧಿಕೃತವಾಗಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಲಿಂಕ್ನ ಅದೇ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕಿರ್ತೀನಿ. ಇಮೇಲ್ ID, ಹೆಸರು, ದಾಖಲೆಗಳ ವಿವರ ಎಲ್ಲ ಮಾಹಿತಿ ಇರಬೇಕು. ಮತ್ತು ವಿದ್ಯಾರ್ಥಿಗಳು ಒಂದು ಸಾರಿ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸರಿಯಾಗಿ ಸಿಗ್ನೇಚರ್ ಹಾಕಿ, ಅಂದರೆ ಫೋಟೋಗಳಿಗೆ ಕಡ್ಡಾಯವಾಗಿ ಸಿಗ್ನೇಚರ್ ಹಾಕಿ ಅಪ್ಲೈ ಮಾಡಬೇಕು. ಇಮೇಲ್ ID, ಮೊಬೈಲ್ ಸಂಖ್ಯೆ ಕರೆಕ್ಟಾಗಿರಬೇಕು. ಅದೆಲ್ಲ ಮಾಹಿತಿಗಳನ್ನು ತುಂಬಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿ ಇರುತ್ತೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಯಮ ಪ್ರಕಾರ ಲಾಗಿನ್ ಮಾಡಿ ತಕ್ಷಣ ಎಲ್ಲ ವೈಯಕ್ತಿಕ ಮಾಹಿತಿಗಳನ್ನು ತುಂಬಿ ಕೊನೆಯದಾಗಿ ಅರ್ಜಿ ಸಲ್ಲಿಸುವ ಅರ್ಜಿ ಪ್ರಿಂಟ್ ತೆಗೆದುಕೊಳ್ಬೇಕು. ಸೊ ಈಗಾಗಲೇ 10ನೇ ತಾರೀಕು ಮಾರ್ಚ್ 10ರಿಂದ ಆನ್ಲೈನಲ್ಲಿ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಕೊನೆಯದಾಗಿ ಬಂದು 23 ಮಾರ್ಚ್ 2026 ಈ ತಿಂಗಳು 23ಗೆ ಕೊನೆ ಆಗುತ್ತೆ. ಸೊ ಎಲ್ಲರೂ ಹೋಗಿ ಬೇಗನೆ ಅರ್ಜಿ ಹಾಕಿ. ಹೀಗೆ ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಸರ್ಕಾರಿ ಬ್ಯಾಂಕ್ ಹುದ್ದೆ ಬೇಕಾದವರಿಗೆ ಇದು ಉತ್ತಮ ಅವಕಾಶ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ನೀಡ್ತೀನಿ. ಧನ್ಯವಾದಗಳು.